ಅಚ್ಚು, ಇದೇನಿದು ಸೀರೆ ಉಟ್ಕೊಂಡಿದ್ಯಾ? ಯಾಕೆ ಉಟ್ಕೋಬಾರ್ದಾ? ಅಲ್ಲ ಕಣೆ, ಡೈಲಿ ಚೂಡಿದಾರ್ ಹಾಕೊಳ್ತಿದ್ದಲ್ಲ, ಇವತ್ತೇನು ಸೀರೆ ಉಟ್ಕೊಂಡ್ಬಿಟ್ಟಿದ್ಯಾ ಅಂತ ಕೇಳಿದ್ದು. ಸರಿ, ಹೆಂಗೆ ಕಾಣಿಸ್ತಿದ್ದೀನಿ? ದಂತದ ಗೊಂಬೆ ಥರ ಕಾಣಿಸ್ತಾ ಇದೆಯಾ. ಇದು ಯಾಕೋ ಸ್ವಲ್ಪ ಓವರ್ ಆಯಿತು. ನಾನು ಯಾಕೆ ಸುಳ್ಳು ಹೇಳಿ, ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ಏನಿವತ್ತು ಸ್ಪೆಷಲ್ಲು, ಸೀರೆ ಎಲ್ಲ ಉಟ್ಕೊಂಡ್ಬಿಟ್ಟಿದ್ಯಾ? ಏನಿಲ್ಲ, ದೇವಸ್ಥಾನಕ್ಕೆ ಹೋಗ್ತಿದ್ದೆ, ಅದಕ್ಕೆ ಉಟ್ಕೊಂಡೆ. ದೇವಸ್ಥಾನಕ್ಕಂತ ಉಟ್ಕೊಂಡಿದ್ಯೋ ಅಥವಾ ಇವತ್ತು 9ನೇ ತಾರೀಕಂತ ಉಟ್ಕೊಂಡಿದ್ಯೋ? ಅಲ್ಲ ಅರ್ಚನಾ, ಆ ದಿನ ಇನ್ನೂ ನೀನು ಮರ್ತಿಲ್ವಾ? ಏನು ದಿನ ಅಕ್ಕ ಇವತ್ತು? ಚಿಕ್ಕಮ್ಮ, ಈಗ ಯಾಕೆ ಆ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅಯ್ಯೋ ಚಿರು, ನಾನು ಬೇಕು ಅಂತ ಏನು ಹೇಳಿಲ್ಲಪ್ಪ. ಯಾವತ್ತೂ ಉಡ್ದೇ ಇರೋಂಥ ಸೀರೆ ಇವತ್ತು ಉಟ್ಟಿದಾಳಲ್ಲ, ಅದಕ್ಕೆ ಕಾರಣ. ಚಿಕ್ಕಮ್ಮ ಪ್ಲೀಸ್, ಆಗಿರೋ ವಿಷಯದ ಬಗ್ಗೆ ಮತ್ತೆ ನೆನಪು ಮಾಡಬೇಡಿ. ಇದನ್ನ ಇಲ್ಲಿಗೆ ನಿಲ್ಲಿಸಿ. ಅಚ್ಚುಗೇನು ಖುಷಿ ಕೊಡುತ್ತೋ ಅದನ್ನ ಅವಳು ಮಾಡಲಿ. ಅಚ್ಚು, ತಲೆ ಕೆಡಿಸ್ಕೊಂಡು ಕೊರಗೋ ಸಮಯ ಎಲ್ಲ ಮೀರ್ಬಿಟ್ಟಿದ್ದೀನಿ ಚಿರು. ಇವಾಗ ನನ್ನ ಮನಸ್ಸು ಕಲ್ಲಾಗಿದೆ. ಅಚ್ಚು, ನೀನು ಈ ಥರ ನೋಡೋಕ್ಕಾಗಲ್ಲ ಕಣೆ. ಚಿಕ್ಕಮ್ಮ, ಇದು ಸೂಕ್ಷ್ಮವಾದ ವಿಷಯ, ಯೋಚನೆ ಮಾಡಿ ಮಾತಾಡ್ಬೇಕಲ್ವಾ? ಚಿರು, ನಾನು ಅರ್ಚನೆಗೆ ನೋಯಿಸ್ಬೇಕು ಅಂತ ಈ ರೀತಿ ಹೇಳಲಿಲ್ಲ. ಇವತ್ತು ಅವಳು ಏನಕ್ಕೆ ಸೀರೆ ಉಟ್ಟಿದ್ದಾಳೆ ಅಂತ ಎಲ್ರಿಗೂ ಗೊತ್ತಿರೋದು ತಾನೆ. ಅದು ನನಗೆ ನೆನಪಾಯ್ತು ಅಷ್ಟೇ. ಈಗೇನಪ್ಪ, ಅವಳ ಹತ್ರ ಕ್ಷಮೆ ಕೇಳಬೇಕಾ ಹೇಳು? ನೀವು ಕ್ಷಮೆ ಕೇಳಿದ್ರು ಕ್ಷಮಿಸೋಷ್ಟು ದೊಡ್ಡೋಳು ನಾನು ಇನ್ನೂ ಆಗಿಲ್ಲ ಚಿಕ್ಕಮ್ಮ. ದಯವಿಟ್ಟು ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಆಯ್ತು ಬಿಡಮ್ಮ. ಅಚ್ಚು, ಇಷ್ಟು ಚೆನ್ನಾಗಿ ಸೀರೆ ಉಟ್ಕೊಂಡಿದ್ಯಾ ನೋಡು. ಮುಖ ಗಂಟು ಹಾಕೊಂಡ್ರೆ ಸೂಟ್ ಆಗಲ್ಲ. ನಗು ಸ್ವಲ್ಪ. ಬಾ, ದೇವಸ್ಥಾನಕ್ಕೆ ಡ್ರಾಪ್ ಮಾಡ್ತೀನಿ. ಬೇಡ, ನಾನೇ ಹೋಗ್ತೀನಿ. ಶೋರ್? ಸರಿ, ಆಮೇಲೆ ಸಿಗ್ತೀನಿ. ಅಕ್ಕ, ನೀವು ಸೀರೆ ಉಟ್ಕೊಂಡಿದ್ದಕ್ಕೆ ಬೇರೆ ಏನೋ ಕಾರಣ ಇದೆ ಅಂತ ಅವ್ರು ಹೇಳ್ತಿದ್ರಲ್ವಾ, ಏನು? ಈಗ ಮಾತಿಯಾಗ್ಬಿಡು. ಆದರೆ ನೀನು ಸೀರೆ ಉಡೋದು ಮಾತ್ರ ಮರಿಬೇಡ. ನನ್ನ ಕಬೋರ್ಡಲ್ಲಿದೆ, ಹೇಳಿದ್ನಲ್ಲ. ಸೀರೆ ಉಡೋದು ಮಾತ್ರ ಅಲ್ಲ, ಸೀರೆ ಉಟ್ಟು ಚಿರು ಅವ್ರಿಗೂ ತೋರಿಸ್ತೀನಿ. ಫಸ್ಟ್ ಅದನ್ನು ಮಾಡಿ. ಸರಿ, ನಾನು ಇನ್ನು ಹೋಗಿ ಬರ್ತೀನಿ. ಹಲೋ ನರಸಿಂಹ ಅವರೇ, ಸೂರ್ಯ ಹುಟ್ಟಿ ನೆತ್ತಿಗೆ ಬಂದಾಯ್ತು. ನಿನಗಿನ್ನೂ ಬೆಳಕಾಗಿಲ್ವಾ? ಅಣ್ಣ ಡ್ಯೂಟಿಗೆ ಹೋಗೋ ಹೊತ್ತಾಯ್ತು. ನೀನಿನ್ನೂ ಮಲಗಿದ್ಯಾ ಅಂತ ಗೊತ್ತಾದ್ರೆ ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಒಟ್ಟಿಗೆ ಶುರು ಮಾಡ್ಬಿಡ್ತಾನೆ. ಇದಳು ಏನತ್ತೆ, ನಿಮ್ಮ ಅಣ್ಣಂಗೆ ಹಾಕೊಡೋದು ಬಿಟ್ಟು ಇವತ್ತು ನಂಗೆ ಎಪ್ಸಕ್ಕೆ ಬಂದಿದ್ಯಾ? ಯಾವಾಗಿಂದ ಇಷ್ಟು ಒಳ್ಳೆಯರಾದ್ರಿ? ಹಲೋ, ನಾನೇನು ಕೆಟ್ಟವಳಲ್ಲ, ಸ್ವಲ್ಪ ಬಾಯಿ ಬಡ್ಕೆ ಅಷ್ಟೇ. ನೀನು 3 ಹೊತ್ತು ಕೆಲ್ಸಕ್ಕೆ ಹೋಗದೆ ಕುಡ್ಕೊಂಡು ಬಿದ್ದಿದ್ರೆ ನಿನ್ನನ್ನು ಬೈದೆ ಬಾಕಂದ ಅಂತ ನಿನ್ನನ್ನು ಮುದ್ದಾಡಕ್ಕಾಗತ್ತಾ? ನೀನಿನ್ನೂ ಮಲಗಿದ್ಯಾ ಅಂತ ನಾನೇನಾದರೂ ಅಣ್ಣಂಗೆ ಹೋಗಿ ಹೇಳಿದ್ರೆ ನಿನ್ನ ಜೊತೆಲಿ ಆ ಸೋಂಬೇರಿನ ಯಾಕೆ ಎಬ್ಬರಿಸಿಲ್ಲ ಅಂತ ನನ್ನನ್ನೇ ಬೈತಾನೆ. ಇದಾ ಮ್ಯಾಟ್ರು? ಸರಿ, ಆಯ್ತು ಬಿಡಿ. ಏನು ನರಸಿಂಹ, ಇಷ್ಟು ದಿನ ನಿನ್ನ ಫೋನಲ್ಲಿ ಸೌಂಡೇ ಇರಲಿಲ್ಲ, ಇತ್ತೀಚೆಗೆ ಫೋನು ಮೆಸೇಜು ಜಾಸ್ತಿ ಆಗಿದೆ. ಯಾವುದಾದ್ರೂ ಹುಡುಗಿಯಿಂದ ಬಿದ್ದಿದ್ಯಾ? ಮತ್ತೆ ನನ್ನ ಲೈಫಲ್ಲಿ ಮತ್ತೆ ಆ ತಪ್ಪು ಮಾಡಲ್ಲ ಬಿಡಿ. ಈಗ ಆಗಿರೋದ್ರಿಂದ ನಾನು ಅನುಭವಿಸ್ತಾ ಇದ್ದೀನಿ. ಸರಿ ಸರಿ, ಅಣ್ಣ ನೋಡೋಕೆ ಮುಂಚೆ ಎದ್ದು ಸ್ನಾನಕ್ಕೆ ಹೋಗು. ಯಾರು ದಿನ ಮೆಸೇಜ್ ಮಾಡ್ತಾವಲ್ಲ, ಜೋಳಜ್ಜಿ, ಇವತ್ತು ಚಳಿ ಬಿಡಿಸ್ತೀನಿ.
ಕಮೆನ್. ಏನು ಕಾಫಿ ಅಲ್ಲಿಡಿ. ಬಿಸಿಯಾಗಿ ಕುಡಿಬೇಕು. ಬಿಡಲ್ಲ ನೀವು. ಇಲ್ಲ. ಕೊಡಿ. ಒಂದು ನಿಮಿಷ, ಇದೇ ನೀರು ಕುಡಿಯೋ ಥರ ಕುಡಿತಿದ್ದೀರಾ? ಇನ್ನೇನು ಕುಡಿಬೇಕು? ನಿಧಾನಕ್ಕೆ ಒಂದೇ ಗುಡ್ಕು ಬಾಯಿಗೆ ಹಾಕುತ್ತಾ ಇರಬೇಕು ಅಂತ ಜೋರಾಗಿ ಹಿಡ್ಕೊಂಡು ಕುಡಿಬೇಕು, ಆಗ್ಲೇ ಮಜಾ ಬರೋದು. ನೀವು ಹೇಳ್ದಂಗೆ ಕುಡಿದ್ರೆ ನೋಡ್ದವ್ರಿಗೆ ವಾಕರ್ಕೆ ಬರುತ್ತೆ. ಕಾಫಿ ಕುಡಿದು ನಿಮ್ಮ ಹತ್ರ ಎಡ್ಸ್ಕೋಬೇಕಾಗಿಲ್ಲ, ನಾನು ಹಿಂಗೆ ಕುಡಿಯೋದು. ಏನೋ ಒಳ್ಳೇದು ಕಲೀಲಿ ಅಂತ ಹೇಳ್ಕೊಟ್ರೆ ನನಗೆ ಬೈತೀರಾ. ಏನು ಹಚ್ಬೇಡಿ ನೀವು. ಈ ಥರ ಅಸಹ್ಯವಾಗಿ ಕರಿಬೇಡಿ, ಇರಿಟೇಟ್ ಆಗುತ್ತೆ. ಅಲ್ಲ, ಇಷ್ಟು ಬೈದ್ರು ನಿಮ್ಗೇನು ಅನ್ಸೋದೇ ಇಲ್ವಾ? ಗಂಡ ಎಷ್ಟು ಬೈದ್ರು ಕೋಪ ಮಾಡ್ಕೊಳ್ದೆ ಗಂಡನ್ ಪ್ರೀತಿಸ್ತಾನೇ ಇರಬೇಕು ಅಂತ ನಮ್ಮಮ್ಮ ಹೇಳ್ಕೊಟ್ಟಿದ್ದಾರೆ. ಇಷ್ಟೆಲ್ಲ ಹೇಳ್ಕೊಟ್ಟಿರೋ ನಿಮ್ಮಮ್ಮ ಗಂಡಂಗೆ ಇಷ್ಟ ಇಲ್ಲ ಅಂದಮೇಲೆ ಅವನ ಜೊತೆ ಸಂಸಾರ ಮಾಡಬಾರ್ದು ಅನ್ನೋದು ಹೇಳ್ಕೊಟ್ಟಿಲ್ವಾ? ಸಂಸಾರ ಅಂದರೆ ಸಮಸ್ಯೆ ಇದ್ದೇ ಇರುತ್ತೆ. ಗಂಡಂಗೆ ಇಷ್ಟ ಇಲ್ಲ ಅಂದ ಮಾತ್ರಕ್ಕೆ ಅವನಿಂದ ದೂರ ಹೋಗ್ಬೇಕಂದ್ರೆ ಆ ಹುಡುಗಿನ ಯಾಕಾದರೂ ಮದುವೆ ಆದ್ನೋ ಅಂತ ಪ್ರಶ್ನೆ ಬರಲ್ವಾ? ಹಲೋ, ಇದನ್ನೊಂದು 1000 ಸರ್ತಿ ಹೇಳಿದ್ದೀನಿ ನಾನು ನಿಮ್ಮನ್ನ ಇಷ್ಟಪಟ್ಟು ಮದುವೆ ಆಗಿಲ್ಲ. ಅಲ್ಲೆಲ್ಲರೂ ಬಲವಂತ ಮಾಡಿ ಜೊತೆಗೆ ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿ ಮದುವೆ ಆಗಿದ್ದು. ಅದು ನಿಮಗೂ ಗೊತ್ತು, ಪದೇ ಪದೇ ಕೇಳ್ತಿರ್ಬೇಡಿ ಸುಮ್ಮನೆ. ಗೊತ್ತಿರೋದಕ್ಕೆ ಕಷ್ಟ ಆದರೂ ತೋರಿಸ್ಕೊಳ್ದೆ ಎಲ್ರೂ ಎಲ್ಲದನ್ನೂ ಸಹಿಸ್ಕೊಂಡು ಹೋಗ್ತಿದ್ದೀನಿ. ಅಲ್ಲ, ನಿಮ್ಗೇನೋ ಹೊಡೆದು ಬಡ್ದು ಟಾರ್ಚರ್ ಕೊಡ್ತಿದ್ದೀನಿ ಅನ್ನೋ ರೇಂಜಿಗೆ ಹೇಳ್ತಿದ್ದೀರಲ್ಲ? ಹಂಗೆ ಒಂದು ವೇಳೆ ಮಾಡಿದ್ರು ನಂಗೆ ಅಷ್ಟೇನು ನೋವಾಗ್ತಿರ್ಲಿಲ್ಲ. ಆದರೆ ನನ್ನನ್ನು ಹೆಂಡತಿಯಾಗೆ ಒಪ್ಕೊಳ್ಳಲ್ಲ ಅಂತ ಹೇಳಿದ್ರಲ್ವಾ, ಅದೇ ನೋವಾಗ್ತಿರೋದು. ಜೀವನ ಪೂರ್ತಿ ಇದೇ ನಾವು ಅಲ್ಲಿ ಕೊರಗೋದ್ರ ಬದಲು ಇಬ್ಬರು ಬೇರೆ ಬೇರೆಯಾಗಿ ಆರಾಮಾಗಿರ್ಬೋದಲ್ವಾ? ಯೋಚನೆ ಮಾಡಿ. ಹಲೋ ಹಸ್ಬೆಂಡು, ಮಾತನ್ನ ಎಲ್ಲಿಂದನೋ ಎಲ್ಲಿಗೋ ತಿರುಗಿಸ್ಬೇಡಿ. ನೀವು ನನ್ನನ್ನು ಇಷ್ಟಪಡದೇ ಇದ್ರು, ನನ್ನನ್ನು ಹೆಂಡತಿಯಾಗಿ ಒಪ್ಕೊಂಡೇ ಇದ್ರು, ನಿಮ್ಮನ್ನ ಈ ಮನೇನ ಬಿಟ್ಟು ನಾನು ಎಲ್ಗೂ ಹೋಗ್ತಿಲ್ಲ. ಬೇಕಿದ್ರೆ ಚಾಪಾ ಕಾಗ್ದ ತಗೊಂಡ್ ಬನ್ನಿ, ಅಲ್ಲಿ ನನ್ನ ಮಾತನ್ನ ಅಧಿಕೃತವಾಗಿ ಬರೆದು ಸೈನು ಮಾಡ್ಬಿಡ್ತೀನಿ. ನೀವು ಏನು ಮಾಡಿದ್ರು ನನ್ನ ಮನ್ಸಿಗೆ ಗೆಲ್ಲೋದು ಕನ್ಸನ್ ಮಾತು. ನಾನು ಹಿಂಗೆ ಕುಡಿಯೋದು. ಇನ್ನೇನು ಇಲ್ಲೇ ನಿಂತಿದ್ದೀರಾ? ಹಿಂಗೆ ಅನಿಸ್ತಿದೆ ಅಂತ ಹೇಳಲೇ ಅಲ್ಲ. ಮಾಮೂಲಿ ಡೈಲಿ ಇದ್ದಂಗೆ ಇದು ಕಾಫಿ, ಅದರಲ್ಲೇನು ಸ್ಪೆಷಲು? ಅಯ್ಯೋ ಹಸ್ಬೆಂಡು, ಈ ಸ್ಪೆಷಲ್ ಇರೋದು ಕಾಫಿಯಲ್ಲ, ನಾನು ಉಟ್ಕೊಂಡಿರೋ ಸೀರೆಯಲ್ಲಿ. ಹೆಂಗಿದೆ? ಸ್ವಲ್ಪನೂ ಚೆನ್ನಾಗಿಲ್ಲ. ನೀವೇನಂದ್ರು ಏನು ಬೈದ್ರು ನಂಗೆ ಒಂಚೂರು ಬೇಜಾರಾಗಲ್ಲ.
ಒಂದ್ ದಿವಸ ಖಂಡಿತ ನೀವೇ ಬಂದು ದೀಪ ನೀನು ಚೂಪರಾಗಿ ಕಾಣಿಸ್ತಿದ್ಯಾ ಅಂತ ಹೇಳ್ತೀರಾ. ಅದು ನಿಮ್ಮ ಭ್ರಮೆ. ಭ್ರಮೆನೋ ವಾಸ್ತವನೋ ಮುಂದೆ ಗೊತ್ತಾಗುತ್ತೆ ಬಿಡಿ. ನಿಮ್ಗ್ ಸೀರೆ ಇಷ್ಟ ಅಂತ ಉಟ್ಕೊಂಡೆ, ಸರಿ ಬಿಡಿ, ನಾನನ್ ಹೋಗ್ಲೋದ್ ಬೇಡ. ಆದ್ರೆ ಸೀರೆ ಚೆನ್ನಾಗಿದೆ ಅಂತ ಏನಾದ್ರೂ ಹೇಳಿದ್ರಾ? ಇರ್ಬೇಕು ನಿಮ್ಗೆ. ಸೀರೆ ಚೆನ್ನಾಗೇ ಇರುತ್ತೆ, ಆದರೆ ಸೀರೆನ ಯಾರು ಉಟ್ಕೋತಾರೆ ಅನ್ನೋದ್ರ ಮೇಲೆ ಅದನ್ನು ಅಳಿಯೋದು. ಓ ಹಾಗ, ಸರಿ ಬಿಡಿ. ನಾನಿಷ್ಟ ಇಲ್ಲ ಅಂದ್ರು ನಿಮ್ಗೆ ಸೀರೆ ಇಷ್ಟ ಅಲ್ವಾ, ಅದಕ್ಕೆ ದಿನ ಉಟ್ಕೋತೀನಿ. ಹಾ, ಅಡುಗೆ ಆದ ತಕ್ಷಣ ಬಂದು ನಿಮ್ಮನ್ನು ಕರಿತೀನಿ, ಬಂದ್ಬಿಡಿ. ಮತ್ತೆ ಬರೋಕ್ಕೆಲ್ಲ ಹೋಗ್ಬೇಡಿ, ನನಗೆ ಹೊಟ್ಟೆ ಹಸ್ದಾಗ ನಾನೇ ಬರ್ತೀನಿ. ಕೋಪ ಮಾಡ್ಕೊಂಡ್ರು ಮುದ್ದಾಗೆ ಕಾಣಿಸ್ತೀರಾ. ರೀ ಕಾಫಿ. ವತ್ಸಲ, ಇಷ್ಟು ವರ್ಷ ಆದರೂ ನಿನ್ನ ಅಡುಗೆ ರುಚಿ ಬಗ್ಗೆ ಹೇಳ್ತೀನಿ. ಒಂದಿನ ಉಪ್ಪು ಜಾಸ್ತಿ ಆಯಿತು, ಖಾರ ಕಮ್ಮಿ ಆಯಿತು ಅನ್ನೋ ಹಾಗೆ ಇಲ್ಲ ಕಣೆ, ಅದೇ ರುಚಿ. ಈ ಅಡುಗೆ ಮಾಡೋದು ಒಂದು ಕಲೆ ಅಲ್ವಾ? ದಿನ ಪೂರ್ತಿ ಹಗಲು ರಾತ್ರಿ ಕಷ್ಟಪಡ್ಕೊಂಡು ದುಡ್ಕೊಂಡು ಬರೋ ಗಂಡನಿಗೆ ರುಚಿಯಾಗಿ ಹೊಟ್ಟೆ ತುಂಬ ಹಾಕೋದು ಹೆಂಡತಿ ಕರ್ತವ್ಯ ಅಲ್ವೇನ್ರಿ? ಹಾ ಆಯ್ತು ಕಣ್ರಿ, ನಾನು ತಿಂಡಿ ತಿನ್ಬೇಕು, ನೀವು ಕೆಲ್ಸಕ್ಕೆ ಹೋಗಿ. ಹಾಂ ಓಹೋ, ಏನಂತಾನೆ ನಿನ್ನ ಅನಾಮಿಕ ಗಂಡ? ಮಾಮೂಲಿ ಅಣ್ಣ, ಕೆಲ್ಸಕ್ಕೆ ಹೋಗ್ತಿದಾರಂತೆ, ನೀನು ತಿಂಡಿ ತಿನ್ನು, ನಾನು ಆಮೇಲೆ ಫೋನ್ ಮಾಡ್ತೀನಿ ಅಂದ್ರು. ಹೌದು, ಅವನು ತಿಂಡಿ ತಿಂತಾನೋ ಬಿಡ್ತಾನೋ ಏನು ಮಾಡ್ತಾನೋ, ನೀ ತಿನ್ನು. ಏನಣ್ಣ ನೀನು ಹಿಂಗಂದ್ರೆ ತಿನ್ನಕ್ ಮನ್ಸು ಬರುತ್ತಾ? ನೋಡಿ ಅದಕ್ಕೆ ಹೆಂಗೆ ಹೇಳ್ತಾನೆ ಅಣ್ಣ ಅಂತ. ನೀವು ಯಾಕೆ ಕಾಲು ಎಳಿತೀರಾ? ಅವಳು ತಿನ್ನೋದೊಂದಿಷ್ಟು, ನೀನು ತಿನ್ನಮ್ಮ. ಹೊಟ್ಟೆ ತುಂಬ ತಿನ್ಲಿಲ್ಲ ಅಂದ್ರೆ ಯಾವ ಕೆಲಸ ಮಾಡೋಕ್ಕೂ ಮನ್ಸೇ ಬರಲ್ಲ. ಹೌದು, ತುಂಬಾ ಸುಸ್ತಾಗ್ಬಿಡುತ್ತೆ. ನಿನ್ನ ಸುಪುತ್ರ ಬೆಳಿಗ್ಗೆನೆ ಯಾವುದೋ ಮಹಾಕಾರ್ಯ ಮಾಡಕ್ಕೆ ಹೊರಟಿರಂಗಿದೆ. ಅಮ್ಮ, ನಾನು ಹೋಗಿ ಬರ್ತೀನಿ. ಏ ನರಸಿಂಹ, ಇಷ್ಟು ಅವಸರದಲ್ಲಿ ಎಲ್ಲಿಗೂ ಹೊರಟೆ? ಒಂದು ಅರ್ಜೆಂಟ್ ಕೆಲಸ ಇದೆ, ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ದಿನಾ ಸ್ಟೇಷನ್ಗೆ ಹೋಗೋ ನನಗೆ ಅಷ್ಟು ಅವಸರ ಇಲ್ಲ, ಇವೊಂದು. ತಿಂಡಿ ತಿನ್ಕೊಂಡು ಹೋಗಪ್ಪ. ಬೇಡಮ್ಮ, ಒಟ್ಟಿಗೆ ಬಂದು ಊಟ ಮಾಡ್ತೀನಿ. ಅಲ್ಲ, ಹಸ್ಕೊಂಡು ಹೋಗ್ತೀನೋ? ಒಂದ್ಸಲ ಒಂದು ಡಬ್ಬಿ ಕೊಟ್ಬಿಡು, ತಗೊಂಡು ಹೋಗ್ಲಿ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ನೀವು ತಿಂಡಿ ತಿನ್ನಿ. ಸಂದೀಪ ಬಂದೆ ಕಣ, 5 ನಿಮಿಷ ಹೊರಟಿದ್ದೀನಿ. ಬಂದ್ಬಿಟ್ಟೆ. ಹೋಗ್ತಿರೋ ಅವಸರ ನೋಡಿದ್ರೆ ಯಾಕೋ ಭಯ ಆಗ್ತಿದೆ ಅಣ್ಣ, ಅದಕ್ಕೆ ಹುಷಾರಾಗಿರಕ್ಕೆ ಹೇಳಿ. ಹೌದು, ಯಾರ ಜೊತೆನೂ ಜಗಳ ಕಾಯ್ದೆ ಮರ್ಯಾದೆಯಿಂದ ಮನೆಗೆ ಬರಕ್ಕೆ ಹೇಳೋನ್ಗೆ. ಅಮ್ಮ, ನಾನು ಹೋಗ್ತಿರೋದು ಜಗಳ ಆಡೋಕ್ಕಲ್ಲ, ಯಾರನ್ನೋ ಭೇಟಿ ಮಾಡೋದಿತ್ತು, ಅದಕ್ಕೆ ಹೋಗ್ತಾ ಇದ್ದೀನಿ. ಓ, ದೊಡ್ಡ ಆಫೀಸರು ಇವನಿಗೋಸ್ಕರ ಫೈಲ್ಗಳನ್ನ ಇಟ್ಕೊಂಡು ಕಾಯ್ತಾ ಇರ್ತಾರೆ. ಏನ್ರಿ ನೀವು? ಏನೋ ಕೆಲಸ ಇದೆ, ಯಾರನ್ನೋ ಭೇಟಿ ಆಗಬೇಕು ಅಂತ ಹೇಳ್ತಾ ಇದ್ದಾನೆ, ಒಳ್ಳೇದಾಗ್ಲಿ ಅಂತ ಹರಿಸೋದು ಬಿಟ್ಟು ಬೈತಾ ಕೂತಿದ್ದೀರಲ್ಲ ಅಣ್ಣ ತಂಗಿ ಇಬ್ರು. ನಿನ್ನ ಮಗ ಅನ್ನಿಸ್ಕೊಂಡು ಅವನು ಏನು ಕೆಲಸ ಮಾಡ್ತಾನೆ ಅಂತ ಇಡೀ ನಮ್ಮ ಊರಿಗೆ ಗೊತ್ತಿದೆ. ಆಯ್ತಾಯ್ತು, ಹೋಗಕ್ಕೆ ಹೇಳು. ಅದೇನು ದಬ್ಬ ಬರ್ತಾನೋ ಬರಲಿ. ನೀನು ತಲೆ ಕೆಡ್ಸ್ಕೊಂಡ್ಬಿಡ, ಹೋಗು, ಒಳ್ಳೇದಾಗತ್ತೆ. ಸರಿಮ್ಮ. ಸಲ ಅವನೇನಾದರೂ ಹಳೆಯ ಚಾಳಿನೆಲ್ಲ ಮತ್ತೆ ಶುರು ಮಾಡಿದ್ರೆ ನಾನು ಮನುಷ್ಯ ಆಗಿರಲ್ಲ. ದೇವ್ರೆ, ಯಾವುದೇ ಕಾರಣಕ್ಕೂ ನನ್ನ ಮಗ ತಪ್ಪು ದಾರಿನಲ್ಲಿ ನಡಿದೇರ ಹೋಗಿ ಮಾಡಪ್ಪ. ಗುಡ್ ಮಾರ್ನಿಂಗ್ ಮಾವ, ಕಾಫಿ. ಗುಡ್ ಮಾರ್ನಿಂಗ್. ಏನೋ ಹುಡುಕ್ತಿದ್ದೀರಾ? ಅದು ಇವತ್ತಿನ ಪೇಪರ್ ನೋಡ್ತಿದ್ದೀನಮ್ಮ. ಇಲ್ಲಿ ನೋಡಿ. ಓಹ್, ಪೇಪರ್ ನಿನ್ನ ಹತ್ರ ಇದೆಯಾ? ಕೊಡಮ್ಮ. ಇಲ್ಲ, ಇನ್ಮೇಲಿಂದ ಈ ಪೇಪರಲ್ಲಿರೋ ನ್ಯೂಸು ಈ ಮನೇಲಿ ಏನೇನು ನಡೆಯುತ್ತೋ ಅದ್ರ ನ್ಯೂಸು ನಾನೇ ಓದಿ ಹೇಳ್ತೀನಿ. ಅಂತ ರಿಸ್ಕ್ ಎಲ್ಲ ತಗೊಳಕ್ ಹೋಗ್ಬೇಡಮ್ಮ. ಪೇಪರಲ್ಲಿರೋ ನ್ಯೂಸನ್ನು ನಾನೇ ಓದ್ತೀನಿ. ಬೇಕಾದ್ರೆ ಮನೆಯಲ್ಲಿ ಏನೇನು ನಡೀತಿದೆ ಅನ್ನೋ ನ್ಯೂಸನ್ನು ನೀನೇ ಹೇಳು. ಆಯ್ತು, ಅಷ್ಟೇ ಅಲ್ಲ, ನೀವು ಕೇಳೋದನ್ನೆಲ್ಲ ಮಾಡ್ಕೊಡ್ತೀನಿ. ನೀವೇನು ಕೇಳ್ತಿರೋ ಅದಕ್ಕೆ ಯಾವತ್ತೂ ಇಲ್ಲ ಅನ್ನಲ್ಲ. ನೀವು ಸಂತೋಷ ಆಗಿರ್ಬೇಕಷ್ಟೇ. ಆಯ್ತಮ್ಮ,
ಹಾಗೆ ಮಾಡು. ಆಯ್ತಮ್ಮ, ನೀನು ಪೇಪರಲ್ಲಿ ಇಟ್ಟು ಹೋಗು, ನಾನೇ ಓದ್ಕೋತೀನಿ. ಇಲ್ಲ ಅಲ್ಲ, ನಾನೇ ಓದ್ತೀನಿ. ಚಿರುನು ಅಷ್ಟೇ, ಚಿಕ್ಕವನಿದ್ದಾಗ ನಾನೇ ಪೇಪರ್ ಓದಿ ಹೇಳ್ತೀನಿ ಅಂತ ಹಠ ಮಾಡ್ತಿದ್ದ. ಈಗ ಹಳೇದನ್ನ ನೆನಪಿಸ್ಕೊಂಡು ಬೇಜಾರಾಗಬೇಡಿ. ನೀವು ಕೂತ್ಕೊಂಡು ಕಾಫಿ ಕುಡೀರಿ, ನಾನು ಓದ್ತೀನಿ. ಬೇಡಮ್ಮ, ನೀನು ಪೇಪರಲ್ಲಿ ಇಟ್ಟು ಹೋಗು, ನಾನೇ ಓದ್ತೀನಿ. ನಾನು ಕನ್ನಡಕ್ಕೇನೋ ಕಾಣಿಸ್ತಾ ಇಲ್ಲ, ಅದು ಸಿಕ್ಕಿದ ತಕ್ಷಣ ಓದ್ತೀನಿ. ಅದನ್ನು ನಾನೇ ಹುಡ್ಕೊಡ್ತೀನಿ. ಮೊದಲು ನೀವು ಕೂತ್ಕೊಂಡು ಕಾಫಿ ಕುಡೀರಿ, ಬಿಸಿ ಬಿಸಿಯಾಗಿದೆ, ನಾನು ಓದ್ತೀನಿ. ಸರಿ ಅಮ್ಮ. ಬಸವನಗುಡಿಯಲ್ಲಿ ರಸ್ತೆಯಲ್ಲಿ ಜನಜಾತ್ರೆ, ಎಲ್ಲಿ ನೋಡಿದರಲ್ಲಿ ಕಡ್ಲೆಕಾಯಿ ರಾಶಿ, ವ್ಯಾಪಾರ ಜೋರು. ಎಲ್ಲಿಂದ ಬಂದಿದೆ ಕಡ್ಲೆಕಾಯಿ? ಏನಾಯ್ತು ಮಾವ? ನಾನು ಯಾವುದು ತುಂಬ ಬೇಕು ಅಂತ ಅಂದ್ಕೊಂಡಿದ್ದೀನೋ ಅದನ್ನು ನಿನ್ನಿಂದಲ್ಲಮ್ಮ, ಯಾರಿಂದನೂ ಕೊಡೋಕ್ಕಾಗಲ್ಲ. ನಿಮ್ಮ ನೋವು ಏನು ಅಂತ ನಂಗೆ ಅರ್ಥ ಆಗತ್ತೆ ಮಾವ. ನಿಮ್ಮ ಮಗನ ಪ್ರೀತಿ ನಿಮ್ಗೆ ಸಿಗ್ತಿಲ್ಲ ಅಂತ ನೀವು ಬೇಜಾರಾಗಿದ್ದೀರ. ಇವತ್ತಲ್ಲ ನಾಳೆ ಅವ್ರು ನಿಮ್ಮ ಜೊತೆ ಖುಷಿಯಿಂದ ಕಾಲ ಕಲಿಯೋ ಸಮಯ ಬಂದೇ ಬರುತ್ತೆ ಮಾವ. ಈ ವಿಷಯದಲ್ಲಿ ಅವ್ರ ಮನಸ್ಸು ಬದಲಾಯಿಸೋ ಪ್ರಯತ್ನ ನಾನು ಮಾಡ್ತೀನಿ. ನನ್ನ ಜೊತೆ ಮಾತಾಡು ಅಂತ ಅವನ ಅತ್ತಿಗೆ ಹೇಳಿದ್ರು ಕೇಳದೆ ಇರೋನು ಇನ್ನು ನಿನ್ನ ಮಾತು ಕೇಳ್ತಾನೇನಮ್ಮ. ಅದಾಗದೇ ಇರೋ ಕೆಲಸ. ಮಗನ ಪ್ರೀತಿ ನನ್ನ ಹಣೆಯಲ್ಲಿ ಬರ್ದಿಲ್ಲ ಅನ್ಸುತ್ತೆ. ಹೋಗ್ಲಿ ಬೇಡ. ನೋಡ, ನೀನೀಗ ಏನೇನೋ ಮಾಡಕ್ ಹೋಗಿ ಅವನ ಕೈಲಿ ಬಯಸ್ಕೋಬೇಡ. ಹಾಗೆಲ್ಲ ಏನೂ ಆಗಲ್ಲ ಮಾವ, ನೀವು ಕಾಫಿ ಕುಡೀರಿ. ಹಾ, ಪೇಪರಲ್ಲಿ ಇಟ್ಟು ಹೋಗಮ್ಮ. ಕನ್ನಡಕ ಸಿಕ್ಕಿದ್ಮೇಲೆ ನಾನು ಓದ್ತೀನಿ. ನಾನು ಹೋಗಿ ಡೈರೆಕ್ಟರ್ ಹತ್ರ ಮಾತಾಡ್ಕೊಂಡು ಬರ್ತೀನಿ, ಓಕೆನಾ? ಕರೆಕ್ಟ್ ಅರವಿಂದು, ಫಸ್ಟ್ ಹೋಗಿ ಕೇಳು ಹೀರೋಯಿನ್ ಇಲ್ದೆ ಅದು ಹೇಗೆ ಶೂಟಿಂಗ್ ಮಾಡ್ತಾರೆ ಅಂತ. ಅದನ್ನೇ ನಾನು ಕೇಳಿದೆ. ಹೀರೋಯಿನ್ ಇಲ್ದಿರೋ ಪೋರ್ಷನ್ ಬಿಟ್ಬಿಟ್ಟು ಬೇರೆ ಪೋರ್ಷನ್ ಶೂಟ್ ಮಾಡ್ತೀನಿ ಅಂತ ಹೇಳಿದ್ರು. ಹೌದಾ? ಇಲ್ಲಿ ಯಾರು ಯಾರ ಮೇಲೆ ಡಿಪೆಂಡ್ ಆಗಿಲ್ಲ. ಹಾಗೆ ಹೀರೋಯಿನ್ ಇಲ್ದೇನು ಶೂಟಿಂಗ್ ಮಾಡ್ಬೋದು ಅಂತ ಪ್ರೂವ್ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾ ಇದ್ರು. ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅರವಿಂದ್, ಆದ್ರೆ ನಾನು ಆ ಭಿಕ್ಷುಕಿ ಹುಚ್ಚಿ ತರ ಕ್ಯಾರೆಕ್ಟರ್ ಎಲ್ಲ ನಾನು ಮಾಡಲ್ಲ. ಅದನ್ನ ಅವ್ರಿಗೆ ಹೇಗೆ ಒಪ್ಪಿಸ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಆಮೇಲೆ ಸ್ಪಾಟಿಗೆ ಬಂದು ನಾನು ಹೇಳಿದ ಡೈಲಾಗ್ ಹೇಳು, ನಿನಗೆ ಇಷ್ಟ ಬಂದಿದ್ದ ಡೈಲಾಗ್ ಹೇಳು, ಆ ಥರ ಎಲ್ಲ ಹೇಳಿದ್ರೆ ನಾನು ಮಾಡಲ್ಲ. ಸ್ಕ್ರಿಪ್ಟಲ್ಲಿ ಏನಿರುತ್ತೋ ನಾನು ಅಷ್ಟೇ ಹೇಳೋದು. ಆಗಲ್ಲ ಅಂತಂದ್ರೆ ಹೇಳಿ, ಇವಾಗಲೇ ಹೊರಡೋಣ. ಜನ ಕೂಲ್ ಕೋಪ ಮಾಡ್ಕೊಬೇಡ. ಕಾಲ್ ಮೀ ಮೇಡಮ್. ಜಾನು ಎಲ್ಲ ಬೇಡ. ಸರಿ ಮೇಡಮ್, ನೀವಿಬ್ರು ಇಲ್ಲೇ ರೀ, ನಾನು ಡೈರೆಕ್ಟರ್ ಹತ್ರ ಮಾತಾಡ್ಕೊಬರ್ತೀನಿ. ಮೇಡಮ್. ಜಾಜಿ, ಏನ್ ಮಾಡ್ತಿದ್ಯಾ? ಮೇಡಮ್, ಅಡುಗೆ ಮಾಡೋಕೆ ರೆಡಿ ಮಾಡ್ತಿದ್ದೆ. ಯಾಕೆ ಮೇಡಮ್? ದೀಪಾ ಮೇಡಮ್ಗೆ ಯಾಕೆ ಏನು ಅಂತ ಪ್ರಶ್ನೆ ಮಾಡೋ ಅಷ್ಟು ಧೈರ್ಯ ಬಂತ ನಿನ್ಗೆ? ಮೇಡಮ್, ನಾನು ಹಂಗೆ ಹೇಳಿಲ್ಲ, ಏನಾದರೂ ಬೇಕಿತ್ತ ಅಂತ ಕೇಳಕ್ಕೆ ಬಂದೆ. ಏನದು ಅಡುಗೆ ಮನೆಯನ್ನ ಇಷ್ಟು ಗಲೀಜಾಗಿ ಇಟ್ಕೊಂಡಿದ್ಯಾ? ಗಲೀಜಾ? ಮೇಡಮ್, ಅಡುಗೆಗೆ ತರಕಾರಿ ಕಟ್ ಮಾಡ್ತಿದ್ನಲ್ಲ, ಅದಕ್ಕೆ ಸ್ವಲ್ಪ ಅರಿವಿದೆ ಮೇಡಮ್. ಏನ್ ಮಾಡ್ತಿದ್ಯಾ? ಮೇಡಮ್, ನಿಮಗೆ ಏನು ಬೇಕು ಹೇಳಿ, ನಾನು ಮಾಡ್ಕೊಡ್ತೀನಿ. ನೀನ್ ಒಬ್ಳೆ ಮಾಡ್ಬೇಡ, ಆ ದೀಪ ಇದ್ದಾಳಲ್ವಾ, ಅವಳ ಸಹಾಯನೂ ತಗೋ. ಸರಿ ಮೇಡಮ್, ಆಯಿತು. ಜಾಜಿ ಅಕ್ಕ ಹೆದರ್ಬಿಟ್ರಾ? ಹೇಗಿತ್ತು ಮೇಡಮ್? ನಾನು ಗಾಬರಿ ಪಟ್ಟೋದೆ ಮೇಡಮ್. ನಾನು ಸುಮ್ಮನೆ ತಮಾಷೆ ಮಾಡ್ತಿದ್ದೆ. ಮೇಡಮ್, ನೀವು ಎಲ್ಲರ ಥರ ಬದಲಾಗ್ಬಿಟ್ರಿ ಅಂತ ಭಯನೇ ಆಗೋಗಿತ್ತು ಮೇಡಮ್. ಈ ಮನೆಯಲ್ಲಿ ಕೆಲವ್ರಿಗೆ ಮಾತ್ರ ನಾ ಬದಲಾಗಿದ್ದು, ನಿಮ್ಮ ಹತ್ರ ನಾನು ಹೇಗಿದ್ನ ಹಾಗೆ ಇರ್ತೀನಿ. ಸರಿ ಮೇಡಮ್. ಏನ್ ತಿಂಡಿ ಮಾಡ್ತಿದ್ದೀರಾ? ಸೌಂದರ್ಯ ಮೇಡಮ್ ಲಿಸ್ಟ್ ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ರೆಡಿ ಮಾಡ್ತಿದ್ದೀನಿ. ಜಾಜಿ ಅಕ್ಕ, ಇವತ್ತಿನ ತಿಂಡಿ ನಾನು ಮಾಡ್ತೀನಿ. ಅಲ್ಲ, ಲಿಸ್ಟು ಇಲ್ಲಿದೆ, ಅದೆಲ್ಲ ನಿಮಗೆ ಮಾಡಕ್ಕೆ ಬರುತ್ತಾ? ಇವತ್ತು ಲಿಸ್ಟ್ ಬೇಡ, ವಿಶೇಷವಾಗಿ ಅಡುಗೆ ನಾನು ಮಾಡ್ತೀನಿ.
ಎಲ್ಲರೂ ಬಾಯಿ ಚಪ್ಪರ್ಸ್ಕೊಂಡು ತಿನ್ಬೇಕು. ನೋಡ್ತಾ ಇರಿ. ಏನು ಅಡುಗೆ ಮೇಡಮ್ ಅದು? ಅದು ಹೇಳಲ್ಲ, ಮಾಡಿ ತೋರಿಸ್ತೀನಿ. ನಾನು ನಿಮ್ಗೆ ಸಹಾಯ ಮಾಡ್ತೀನಿ. ಬನ್ನಿ ಬನ್ನಿ.